ಹಾಯ್ ಎವ್ರಿವನ್. ನಾನು ನಿಮಗೆ ನಾನು ಮಂತ್ರಿ ಮಾಲ್ ಮತ್ತು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನೇನು ಬೈ ಮಾಡಿದ್ದೀನಿ ಅಂತ ನಾನು ಒಂದು ಪ್ರೀವಿಯಸ್ ವ್ಲಾಗಲ್ಲಿ ನಿಮಗೆ ಹಾಕಿದ್ದೆ. ಸೊ ನಾನು ಅಲ್ಲಿ ಶಾಪಿಂಗ್ ಹೋದಾಗ ಒಂದು ಕ್ರಾಕರಿ ಶಾಪ್ ನನಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸಿಕ್ತು. ಇಲ್ಲಿ ನಿಮ್ಗೆ ಎಲ್ಲ ಥರದ್ದು ವೆರಿ ಫ್ಯಾನ್ಸಿ ಕ್ರಾಕರಿ ಐಟಮ್ಸ್ ನಿಮಗೆ ಸಿಕ್ಕತ್ತೆ. ಯಾರ್ಯಾರಿಗೆ ಈ ಥರ ಕಲೆಕ್ಷನ್ ಮಾಡೋಕ್ಕೆ ಇಷ್ಟ ಇರುತ್ತೆ, ನೀವು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನೀವು ಈ ಶಾಪ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಶಾಪ್ ನೇಮ್ ಸಹಿತ ಈ ವಿಡಿಯೋದಲ್ಲಿದೆ, ಯು ಕ್ಯಾನ್ ಫಾಲೋ ಇಟ್. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಏನಂತ ಹೇಳಿದರೆ, ನಾನು ಒಂದು 2 ಐಟಮ್ಸ್ ಮಾತ್ರ ಇಲ್ಲಿಂದ ಬೈ ಮಾಡಿದೆ. ಬಟ್ ನಾನೇನಾದರೂ ಹೊಸ ಮನೆ ಕಟ್ಟಿಸಿ ಮತ್ತು ನಂದು ಹೊಸ ಮನೆಗೆ ನನಗೆ ಕ್ರಾಕರಿ ಐಟಮ್ಸ್ ಬೇಕಂದರೆ ಇಲ್ಲಿಂದನೇ ತೊಗೋತೀನಿ, ಕ್ಲಾಸಿಕ್ ಕಲೆಕ್ಷನ್ಸ್ ಅಂತ. ಬಿಕಾಸ್ ನಿಮಗೆ ತುಂಬ ಕ್ಯೂಟ್ ಆಗಿರೋ ಐಟಮ್ಸ್ ಅಲ್ಲಿ ಸಿಕ್ಕತ್ತೆ. ಆಮೇಲೆ ಅಲ್ಲಿಂದ ನಾನು ಆಚೆ ಬಂದಿದ್ದ ತಕ್ಷಣ ನನಗೆ ಈ ಥರ ಡ್ರಮ್ ಒಬ್ಬರು ಮಾಡ್ತಾಯಿದ್ರು. ಸೊ ಅವ್ರ ಹತ್ರ ನಾನು ಇದನ್ನು ತೊಗೊಂಡೆ. ಬಿಕಾಸ್ ನನಗೆ ಇದನ್ನು ತೊಗೊಳ್ಳೋದು ಏನೂ ಪ್ಲ್ಯಾನ್ ಇರಲಿಲ್ಲ. ಬಟ್ ಸ್ಟಿಲ್ ಅದನ್ನು ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ, ನಂಗೆ ತೊಗೊಬೇಕು ಅಂತ ಅನ್ನಿಸ್ತು. ಸೊ ಇದನ್ನು ತೊಗೊಂಡೆ. ನಿಮಗೂ ಆ್ಯಕ್ಚುಲಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದಾಗ ಈ ಥರ ರೋಡ್ ಸೈಡಲ್ಲಿ ಈ ಥರದನ್ನೆಲ್ಲ ಎಲ್ಲರೂ ಸೇಲ್ ಮಾಡ್ತಾಯಿರ್ತಾರೆ, ನಿಮಗೆ ಸಿಕ್ಕತ್ತೆ. ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ ಥರ ಅದನ್ನು ಬಡಿಬೇಕು, ಮತ್ತು ಇನ್ನು ನೆಕ್ಸ್ಟ್ ಈ ಥರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಏನಾದರೂ ಬೈ ಮಾಡಬೇಕಂದ್ರೆ ಎಲ್ಲಿ ಸಿಕ್ಕತ್ತೆ ಅಂತಲೂ ಸಹಿತ ಅವರು ಗೈಡ್ ಮಾಡ್ತಾಯಿದ್ರು. ಸೊ ಅದನ್ನು ನಾನು ತೊಗೊಂಡೆ. ಆಮೇಲೆ ನನಗೇನಂತ ಹೇಳಿದ್ರೆ, ನಾನು ರ್ಯಾಂಡಮಾಗಿ ಶಾಪಿಂಗ್ ಹೋಗಿದ್ದರಿಂದ ಏನು ತೊಗೋಬೇಕು ಅಂತ ಆ್ಯಕ್ಚುಲಿ ಏನು ಪ್ರೀ ಡಿಸೈಡೆಡ್ ಇರಲಿಲ್ಲ. ಜಸ್ಟ್ ನಾನು ಒಂದೊಂದೇ ಶಾಪ್ ನೋಡ್ತಾ ಹೋದಂಗೆ ನಾನು ಎಲ್ಲದನ್ನೂ ಬೈ ಮಾಡ್ತಾ ಹೋದೆ. ಆಮೇಲೆ ನನಗಿಲ್ಲಿ ಈ ಥರದ್ದು ಒಂದು ಕಮರ್ಷಿಯಲ್ ಸ್ಟ್ರೀಟ್, ಏನಂತ ಹೇಳಿದರೆ, ನೀವು ಮಸ್ಜಿದ್ ರೋಡಿಂದ ಬಂದರೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂದರೆ ಎಂಡ್ ರೋಡಲ್ಲಿ ಬಂದುಬಿಟ್ಟು ನೀವು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಹೋದರೆ ನಿಮಗೆ ಈ ಜ್ಯುವೆಲ್ರಿ ಶಾಪ್ ಸಿಕ್ಕತ್ತೆ. ಇಲ್ಲಿ ಏನಂತ ಹೇಳಿದ್ರೆ, ನಿಮಗೆ ಈ ಥರ ಇಯರಿಂಗ್ಸ್ ಇದೆಲ್ಲ ತುಂಬ ಕಲೆಕ್ಷನ್ ಸಿಕ್ಕತ್ತೆ, ಮತ್ತು ತುಂಬ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಸಿಕ್ಬಿಡತ್ತೆ. ಸೊ ನಾನು ಅದನ್ನು ಅಲ್ಲಿ ಕೂಡ ತೊಗೊಂಡೆ. ಅದಾದಮೇಲೆ ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ನೆಕ್ಸ್ಟ್ ಡೇ ಬಂದೆ. ನಾನು ನೆಕ್ಸ್ಟ್ ಡೇ ಏನಂತ ಹೇಳಿದ್ರೆ, ನನಗೆ ಬ್ಲ್ಯಾಕ್ ಫ್ರೈಡೇ ಇದ್ದಿತ್ತು, ಅದಕ್ಕೆ ನನಗೆ ಫ್ರೈಡೇ ಬರೋಕ್ಕಾಗಲಿಲ್ಲ. ನಾನು ಸಂಡೇ ಬಂದು ಪರ್ಚೇಸ್ ಮಾಡಿದೆ ಅಂತ ನಿಮ್ಗೆ ಆಲ್ರೆಡಿ ಎಲ್ಲ ತೋರಿಸಿದ್ದೀನಿ, ವ್ಲಾಗಲ್ಲಿ ನೋಡಿದ್ದೀರಾ ನಾನು ಏನೇನು ಬೈ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಂದೆಲ್ಲ ಶಾಪಿಂಗ್ ಆದಮೇಲೆ ನಾನು ಆ್ಯಕ್ಚುಲಿ ಥರ್ಡ್ ಫ್ಲೋರ್ಗೆ ಹೋಗಿ ನಾನು ಶಾಪಿಂಗ್ ಮಾಡಿ ಸುಸ್ತಾಗಿಬಿಟ್ಟಿದ್ದೆ. ಆಮೇಲೆ ಡೆಸರ್ಟ್ ಆ್ಯಂಡ್ ವರ್ಕ್ಸ್ ಅಂತ ಅಲ್ಲಿಗೆ ಬಂದುಬಿಟ್ಟು ನಾನು ಆ್ಯಕ್ಚುಲಿ ಒಂದು ಫಲೂದಾ ತೊಗೊಂಡೆ. ಅದಂತೂ ಸೂಪರ್ ಡೂಪರ್ ಟೇಸ್ಟಿ ಇತ್ತು. ನಾನು ಬಂದುಬಿಟ್ಟು ಮ್ಯಾಂಗೋ ಫ್ಲೇವರ್ದು ಫಲೂದಾ ತೊಗೊಂಡೆ. ಅದನ್ನು ಎಷ್ಟು ಎಂಜಾಯ್ ಮಾಡಿದೆ ಅಂತ ಹೇಳಿದರೆ, ಬಿಕಾಸ್ ನನಗೆ ಅವಾಗ ತುಂಬ ಹಸಿವಾಗಿತ್ತು. ನಾವು ಏನು ಹಸಿದು ಊಟ ಮಾಡ್ತೀವಲ್ಲ, ಅದಕ್ಕೆ ನಿಜಾಗೂ ತುಂಬ ವ್ಯಾಲ್ಯೂ ಇರತ್ತಲ್ವ. ಮತ್ತು ಅವತ್ತೇನಂತ ಹೇಳಿದರೆ, ಬ್ಲ್ಯಾಕ್ ಫ್ರೈಡೇ ನಡೀತಾ ಇದ್ದಿದ್ದರಿಂದ ಹೋಲ್ ಮಂತ್ರಿ ಮಾಲ್ ತುಂಬ ಕ್ರೌಡೆಡ್ ಇತ್ತು. ಎಲ್ಲರೂ ಎಲ್ಲ ಕಡೆನೂ ಶಾಪಿಂಗ್ ಮಾಡ್ತಾಯಿದ್ರು. ಬಟ್ ನನಗಿನ್ನೂ ಶಾಪಿಂಗ್ ಮಾಡೋಕ್ಕಂತ ತುಂಬ ಆಸೆ ಆಯಿತು. ಬಟ್ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಮಂತ್ ಆಫ್ ಡಿಸೆಂಬರ್ ಅಂತ ಹೇಳಿದ್ರೆ, ಡಿಸೆಂಬರ್ ಇವಾಗ 15th ಮೇಲೆ ಮತ್ತೆ ಇಯರ್ ಎಂಡ್ ಸೇಲ್ ಹಾಕ್ತಾರಲ್ಲ, ಅದಕ್ಕೆ ಸುಮ್ಮನೆ ಎಲ್ಲದನ್ನು ಇವಾಗಲೇ ಮುಗಿಸ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಸ್ಟಾಪ್ ಮಾಡಿದೆ. ಆಮೇಲೆ ಬಂದುಬಿಟ್ಟು ನಾನು ನನ್ನ ಈ ಮ್ಯಾಂಗೋ ಫಲೂದಾನ ಎಂಜಾಯ್ ಮಾಡ್ತಾಯಿದ್ದೆ. ಸೊ ನಾನು ಎಲ್ಲರಿಗೂ ಹೇಳ್ತೀನಿ, ಒಂದು ಸೀಕ್ರೆಟ್ ಟಿಪ್: ನೀವು ಮಿಡ್ ಆಫ್ ದ ಇಯರ್ ಅಂದರೆ ಜೂನ್ 15th ಮೇಲೆ ನಿಮಗೆ ಎವ್ರಿ ಇಯರ್ ಆಫರ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಮಾಲ್ಸ್ ಎಲ್ಲ ಕಡೆನೂ. ಹಾಗೆ ಇಯರ್ ಎಂಡ್ ಸೇಲ್ ಮತ್ತು ನಿಮಗೆ ಡಿಸೆಂಬರ್ 15th ಮೇಲೆ ಸ್ಟಾರ್ಟ್ ಆಗುತ್ತೆ. ಆವಾಗೆಲ್ಲ ನೀವು ಶಾಪಿಂಗ್ ಮಾಡಿದರೆ ನಿಜವಾಗ್ಲೂ ನಿಮಗೆ ತುಂಬ ಐಟಮ್ಸ್ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ನಾನು ಇದನ್ನು ತುಂಬ ವರ್ಷದಿಂದ ಫಾಲೋ ಮಾಡ್ತಾಯಿದ್ದೀನಿ. ನಾನಂತೂ ಇಯರ್ ಎಂಡ್ ಸೇಲಲ್ಲಿ ಅದೆಷ್ಟು ಬೈ ಮಾಡ್ತೀನಿ ಅಂದರೆ, ನೆಕ್ಸ್ಟ್ ಇಯರ್ಗೆ ತುಂಬ ಆಗೋಷ್ಟು, ಆಲ್ಮೋಸ್ಟ್ 6 ಮಂತ್ಸ್ಗೆ ಆಗೋಷ್ಟು ಬೈ ಮಾಡಿಬಿಟ್ಟಿರ್ತೀನಿ. ಸೊ ನಾನಿವಾಗ ಡಿಸೆಂಬರ್ 15th ಮೇಲೆ ಇನ್ ಕೇಸ್ ಏನಾದರೂ ಶಾಪಿಂಗ್ ಮಾಡಿದರೆ ನಾನು ನಿಮಗೆಲ್ಲರ ಜೊತೆಗೂ ಶೇರ್ ಮಾಡ್ತೀನಿ. ಸೊ ನೀವೂ ಆ ಥರ ಫಾಲೋ ಮಾಡಿ. ಬಿಕಾಸ್ ಮೋಸ್ಟ್ ಆಫ್ ದ ಜನ ಏನು ಮಾಡ್ತೀವಿ ಅಂತ ಹೇಳಿದರೆ, ನಾವು ಮೋಸ್ಟ್ ಆಫ್ ದ ಐಟಮ್ಸ್ನ ಫುಲ್ ಪ್ರೈಸಲ್ಲಿ ತೊಗೊಂಬಂದುಬಿಡ್ತೀವಿ. ಅದೇ ಐಟಮ್ಸ್ನ ನಮಗೆ ಈ ಥರ ಮಿಡ್ ಇಯರ್ ಸೇಲ್ ಮತ್ತು ಇಯರ್ ಎಂಡ್ ಸೇಲಲ್ಲಿ ನಮಗೆ ತುಂಬ ರೀಸನಬಲ್ ಪ್ರೈಸಲ್ಲಿ ಕೂಡ ಸಿಕ್ಕತ್ತೆ. ಡ್ರೆಸ್ಸಸ್ ನನಗೆ ಅರ್ಥ ಆಗುತ್ತೆ, ಬಿಕಾಸ್ ನಮಗೆ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಅವಾಗ ತೊಗೊಳ್ತೀವಿ. ಬಟ್ ಈ ಥರ ಬ್ಯಾಗ್ಸ್, ಫುಟ್ವೇರ್ಸ್ ಎಲ್ಲ ನೀವು ಸೇಲ್ಸಲ್ಲಿ ತೊಗೊಬೋದು. ಸೊ ನಾನು ಈ ಥರ ಶಾಪಿಂಗ್ ಎಲ್ಲ ಮುಗಿಸಾದ್ಮೇಲೆ ಆ್ಯಕ್ಚುಲಿ 1-2 ಡೇಸ್ ಬಿಟ್ಬಿಟ್ಟು ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋಣ ಅಂತ ನೇಲ್ ಮೋಜೋ ಅಂತ ಇಂದಿರಾನಗರಲ್ಲಿ ಒಂದು ನೇಲ್ ಆರ್ಟ್ ಸೆಲ್ಯೂನ್ ಇದೆ, ಅಲ್ಲಿಗೆ ಹೋಗಿದೆ. ಆ್ಯಕ್ಚುಲಿ ಇಲ್ಲಿ ಏನಂತ ಎಲ್ಲ ಕಂಪ್ಲೀಟಾಗಿ ಹೇರ್ ಡ್ರೆಸ್ಸಿಂಗ್ ಮತ್ತು ನಿಮಗೆ ಫುಲ್ ಮೇಕಪ್
ಇದು ಪ್ಯಾಕೇಜನ್ನು ಸಹಿತ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ, ಎಲ್ಲ ಥರದ್ದು ವ್ಯಾಕ್ಸಿಂಗ್, ಎಲ್ಲ ಥರ ಏನೋ ಸ್ಕಿನ್ ಇದು ಫೇಶಿಯಲ್ಸ್ ಅದು ಇದು ಎಲ್ಲನೂ ಮಾಡ್ತಾರೆ ಇಲ್ಲಿ. ಬಟ್ ನಾನು ಜಾಸ್ತಿ ಇಲ್ಲಿ ಹೋಗೋದು ನೇಲ್ ಎಕ್ಸ್ಟೆನ್ಷನ್ ಮತ್ತು ನೇಲ್ ಜೆಲ್ ಪಾಲಿಷ್ಗೆ ಹೋಗ್ತೀನಿ. ನನಗೆ ಯಾಕಂತ ಹೇಳಿದರೆ ಇಲ್ಲಿ ಅವರು ಮಾಡುವ ಏನು ನೇಲ್ ಆರ್ಟ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಬಂದು ನೇಲ್ ಆರ್ಟಲ್ಲಿ ಅಂದರೆ ನಾನು ತುಂಬ ಡಿಸೈನ್ಸ್ ಎಲ್ಲ ಮಾಡಿಸ್ಕೊಳ್ಳಲ್ಲ, ಬಿಕಾಸ್ ನನಗೆ ಪ್ಲೇನ್ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಇಟ್ ವಿಲ್ ಗೋ ವಿತ್ ಎಲ್ಲ ಡ್ರೆಸ್ ಜೊತೆಗೂ ಹೋಗುತ್ತೆ, ಮತ್ತು ತುಂಬ ಏನೋ ಹೇಳ್ತೀರ ಡೀಸೆಂಟ್ ವೈಬ್ ಇರುತ್ತೆ, ಮತ್ತು ನನ್ನ ಫಾರ್ಮಲ್ಸ್ ಡ್ರೆಸ್ಸಸ್ಗೂ ಸೂಟ್ ಆಗುತ್ತೆ ನಂದು. ಇದಾದಮೇಲೆ ನನಗೇನಂತ ಹೇಳಿದ್ರೆ ಕೇರಳ ಟ್ರಿಪ್ ಹೋಗೋಕ್ಕಿತ್ತು. ನೀವೆಲ್ಲ ಆಲ್ರೆಡಿ ನಂದು ಕೇರಳ ವ್ಲಾಗ್ಸ್ ಎಲ್ಲ ನೋಡಿದ್ದೀರ. ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾನು ಇದು ಎಕ್ಸ್ಟೆನ್ಷನ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದು. ಅದಾದಮೇಲೆ ನಾನು ಆನ್ ದ ವೇ ಬರುವಾಗ ಇಂದಿರಾನಗರಲ್ಲಿ ನನಗೆ ಫಿಶ್ ಮೀಲ್ ತಿನ್ನಬೇಕಂತ ತುಂಬ ಆಸೆ ಆಗ್ತಾಯಿತ್ತು. ಆ್ಯಕ್ಚುಲಿ ಅದೇನೋ ಗೊತ್ತಿಲ್ಲ, 2 ಡೇಸಿಂದ ಫಿಶ್ ಮೀಲ್ ತಿನ್ಬೇಕಂತ ಅದೆಷ್ಟು ಕ್ರೇವಿಂಗ್ಸ್ ಬರ್ತಾಯಿತ್ತು ಅಂತ ಹೇಳಿದ್ರೆ, ನಾನೊಂಥರ ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರ್ಡ್ ಅಂತಾರಲ್ಲ ಆ ಥರ ಯಾವಾಗಲೂ ಪ್ರೆಗ್ನೆಂಟ್ ವುಮನ್ ಥರ ತುಂಬ ಕ್ರೇವಿಂಗ್ಸ್ ಬರ್ತಾನೆ ಇರುತ್ತೆ. ನೋಡಿ ನನ್ನ ನೇಲ್ಸ್ನ ಸ್ವಲ್ಪ ಶೋ ಆಫ್ ಮಾಡ್ತಾಯಿದ್ದೀನಿ, ಬಿಕಾಸ್ ಅವಾಗಿನೂ ಜಸ್ಟ್ ನಾನು ನೇಲ್ ಎಕ್ಸ್ಟೆನ್ಷನ್ಸ್ ಹಾಕ್ಕೊಂಡು ಜೆಲ್ ಪಾಲಿಷ್ ಹಾಕ್ಸ್ಕೊಂಡು ಬಂದಿದ್ದೆ. ನನಗೆ ಆ ಲೈಫಲ್ಲಿ ತುಂಬ ಖುಷಿ ಕೊಡೋ ವಿಚಾರ ಅಂದರೆ ಮೋಸ್ಟ್ಲಿ ಇದೆ ಅನಿಸುತ್ತೆ, ನೇಲ್ ಎಕ್ಸ್ಟೆನ್ಷನ್ಸ್ ಆ್ಯಂಡ್ ನೇಲ್ ಪೇಂಟ್. ಆಮೇಲೆ ನಾನು ಹೋಗಿದ್ದು ಗೋ ನೇಟಿವ್ ಅಂತ ಒಂದು ಪ್ಲೇಸ್. ಇಲ್ಲಿ ಏನಂತ ಹೇಳಿದರೆ ಅದೆಷ್ಟು ಚೆಂದ ಇರೋ ಫಿಶ್ ಮೀಲ್ ಕೊಟ್ಟಿದ್ದ ಅಂತ ಹೇಳಿದರೆ, ನೋಡ್ತಾ ಇದ್ರಲ್ಲ ನೀವಿಲ್ಲಿ, ಇದು ಮರ್ವಾಯಿ ಅದು ಒಂದು ಸುಕ್ಕ ಅಂತ ಕೊಟ್ಟಿದ್ರು. ಮರ್ವಾಯಿ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ಲ, ಶೆಲ್ದು ಒಂದು ಇದು ಸುಕ್ಕ ಮಾಡಿದರು, ಮತ್ತು ಸಿಲ್ವರ್ ಫಿಶ್ದು ಫ್ರೈ ಇತ್ತು, ಆಮೇಲೆ ಚಿಕ್ಕ ಪಾಪಡ್ ಇತ್ತು, ಆಮೇಲೆ ಫಿಶ್ ಕರಿ, ಮ್ಯಾಕ್ರಲ್ ಫಿಶ್ದು ಕರಿ ಇತ್ತು, ಆಮೇಲೆ ರೈಸ್ ಇತ್ತು, ಪಿಕಲ್ ಇತ್ತು, ಆಮೇಲೆ ಸಲಾಡ್ ಇತ್ತು. ಅದು ಎಷ್ಟು ಟೇಸ್ಟಿ ಇತ್ತು ಅಂತಂದರೆ ಚೆನ್ನಾಗಿ ತಿಂದ್ಬಿಟ್ಟು ಮನೆಗೆ ಬಂದೆ. ಆ್ಯಕ್ಚುಲಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನದೆಲ್ಲ ವೀಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ. ನಿಮಗೆ ಯಾರ್ಯಾರಿಗೆ ನೇಲ್ ಎಕ್ಸ್ಟೆನ್ಷನ್ಸ್ ಹಾಕ್ಸ್ಕೊಳ್ಳೋಕ್ಕೆ ಇಷ್ಟ ಇರುತ್ತೆ ಈ ಥರ ಹಾಕ್ಸ್ಕೊಂಡು ಎಷ್ಟು ಬೇಕಷ್ಟು ಶೋ ಆಫ್ ಮಾಡಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.